ಗುಡ್ ಮಾರ್ನಿಂಗ್ ಆಲ್. ಕನ್ನಡ ಯೂಟ್ಯೂಬ್ ಚಾನಲ್ ಕನ್ನಡ ನಲಿ ಬೈ ರಾಜ್. ನಿಮ್ಮ ಪುಟ್ಟರಾಜ್ ಮಾಡುವ ಬೆಳಗಿನ ವಂದನೆಗಳು. ಈ ದಿನದ ವಿಷಯ ರಾಷ್ಟ್ರಪತಿಗಳಾದಂಥ ಶ್ರೀ APJ ಅಬ್ದುಲ್ ಕಲಾಂರವರ ಮುಂದುವರಿದ ವಿಷಯದ ಕುರಿತಾದಂಥ ಈ ದಿನದ ರಾಷ್ಟ್ರಪತಿಯಾದಂತಹ APJ ಅಬ್ದುಲ್ ಕಲಾಂರವರ ಕೆಲ ಭಾಷಣಗಳ ಸಾರಾಂಶವನ್ನು ನಾನು ಇಲ್ಲಿ ತಿಳಿಯಪಡಿಸಲು ಇಚ್ಛಿಸುತ್ತೇನೆ. ಈ ಭಾಷಣವು ಹೆಚ್ಚು ಮಹತ್ವರವಾದಂತಹ ಆದೇಶಗಳು ಮತ್ತು ಹಿತನುಡಿಗಳು ಮತ್ತು ರಾಷ್ಟ್ರ ನಿರ್ಮಾಣಕ್ಕಾಗಿ ಬೇಕಾದಂತಹ ಎಲ್ಲ ವಿಷಯಗಳನ್ನು ಈ ಭಾಷಣದಲ್ಲಿ ನಾವು ಕಾಣಬಹುದಾಗಿದೆ. ದಯಮಾಡಿ ಈ ವಿಡಿಯೋವನ್ನು ಹೆಚ್ಚು ಯುವ ವಿದ್ಯಾರ್ಥಿಗಳು, ನನ್ನ ವಿದ್ಯಾರ್ಥಿ ಸ್ನೇಹಿತರು ಮತ್ತು ಹೆಚ್ಚು ಕನಸು ಕಂಡು ಹೆಚ್ಚಿನ ಉನ್ನತ ಹುದ್ದೆಗಳಿಗೆ ಪಡೆಯಲೆಂದು ಸತತ ಪ್ರಯತ್ನ ಮಾಡಬೇಕು. ಆ ಪ್ರಯತ್ನವನ್ನು ಎಂದೂ ಕೈ ಚೆಲ್ಲಬಾರದು. ಗ್ರಾಮೀಣ ಪ್ರತಿಭೆಗಳು ದೇಶದ ಉನ್ನತ ಸ್ಥಾನಗಳಾದಂತಹ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ ಅಥವಾ ಇಸ್ರೋ ಅಥವಾ ನಮ್ಮ IIM IBMಗಳಂತಹ ಸಂಸ್ಥೆಗಳಲ್ಲಿ ಸ್ಥಾನಗಳನ್ನು ಪಡೆಯಬೇಕು ಮತ್ತು BSc ಬ್ಯಾಚುಲರ್ ಆಫ್ ಸೈನ್ಸ್ ಪದವಿಯನ್ನು ಪಡೆದು IASನಲ್ಲಿ ಹೆಚ್ಚು ಸ್ಕಾಲರ್ಶಿಪ್ಪನ್ನು ಪಡೆದು ಉತ್ತಮ ವ್ಯಾಸಂಗ ಪಡೆದು MSc ಈ ರೀತಿಯ ರಿಸರ್ಚ್ ಸೆಂಟರ್ಗಳಲ್ಲಿ ಹೆಚ್ಚು ಅವಕಾಶಗಳಿರುವುದರಿಂದ ಹೆಚ್ಚು ಬೇಸಿಕ್ ಸೈನ್ಸ್, ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಗಣಿತಶಾಸ್ತ್ರ ಹಾಗೂ ಈ ಜೀವಶಾಸ್ತ್ರಗಳ ವಿಷಯಗಳನ್ನು ಹೆಚ್ಚು ಅಧ್ಯಯನ ಮಾಡಿ ನಂತರ ಅದರಲ್ಲಿ ಮಾಸ್ಟರ್ಸ್ ಡಿಗ್ರಿಯನ್ನು ಪಡೆದು ಉನ್ನತ ಹುದ್ದೆಗಳಿಗೆ ಹೋಗಬೇಕೆಂಬುದು ನನ್ನ ಮನಸ್ಸೋ ಇಚ್ಛೆ. ದಯಮಾಡಿ ಈ ರೀತಿ ಕನಸು ಕಾಣಬೇಕು. ಹೆಚ್ಚು ಜನಗಳು ವಿದ್ಯಾರ್ಥಿಗಳ ಮಿತ್ರರು ವಿಜ್ಞಾನ ವಿಭಾಗದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಬೇಕು. ಹೆಚ್ಚು ಜನರು ವಿಜ್ಞಾನದ ಕಡೆಗೆ ಒಲವನ್ನು ಒಲಿಸುವುದನ್ನು ಇಂದು ಬಹಳ ವಿರಳವಾಗಿದೆ. ಬಾಲ್ಯದಲ್ಲಿ ನೀವು ವಿಜ್ಞಾನದ ವಿಷಯವನ್ನು ಕಲಿತರೆ ಜೀವನದಲ್ಲಿ ನೀವು ಬಹಳ ಸುಖವಾಗಿರಬಹುದಾಗುತ್ತದೆ. ಮುಂದಿನ ಜೀವನ ಸುಗಮವಾಗಿರುತ್ತದೆ. ಓದುವಾಗ ನಿಮಗೆ ಸ್ವಲ್ಪ ಕಠಿಣವಾದರೂ ಮುಂದಿನ ಜೀವನ ನಿಮ್ಮ ತುಂಬ ಸುಖಕರವಾಗಿರುತ್ತದೆ. ಈ ಮಾತನ್ನು ನನ್ನ ನೆಚ್ಚಿನ ಗುರುಗಳಾದಂಥ ಶ್ರೀಯುತ ನಂಜುಂಡಯ್ಯ ಪ್ರೊಫೆಸರ್ ಅವರು ನಾವು BSc ಓದುವಾಗ ಈ 3 ವರ್ಷ ನೀವು ಶ್ರಮಪಟ್ಟರೆ ಇನ್ನು ನೀವು 100 ವರ್ಷಗಳ ಕಾಲ ಸುಖವಾಗಿರಬಹುದು ಎಂದು ಒಂದು ಹಿತನುಡಿಯನ್ನು ಹೇಳಿದರು. ಅದು 100ಕ್ಕೆ 100 ಸತ್ಯವಾಯಿತು. ಅದು ನನ್ನ ಜೀವನದಲ್ಲಿ ನಾನೊಬ್ಬ ಗ್ರಾಮೀಣ ಪ್ರತಿಭೆ. ನನ್ನ ಹಾಗೆ ಹಲವಾರು ಗ್ರಾಮೀಣ ಪ್ರತಿಭೆಗಳು ತುಂಬ ಪ್ರಯತ್ನವನ್ನು ಪಟ್ಟು ಹೆಚ್ಚು ಉನ್ನತ ಹುದ್ದೆಗಳಿಗೆ ಬರಬೇಕೆಂಬುದು ನನ್ನ ಅಭಿಲಾಷೆ. ಇವತ್ತಿನ ವಿಷಯವನ್ನು ನಾನು ಪ್ರಾರಂಭಿಸುತ್ತಿದ್ದೇನೆ. ರಾಷ್ಟ್ರಗಳ ಏಕತೆಯ ಚೈತನ್ಯ ಎಂಬಂತಹ ಶೀರ್ಷಿಕೆ ಅನ್ನು ಭಾಷಣವು ನಾಗರಿಕತೆಗಳು ಸಂಗಮವಾಗಬೇಕು. ನಾಗರಿಕತೆಗೆ ಸಂಘರ್ಷಗಳು ಆಗಬಾರದು. ನಾಗರಿಕತೆಗಳ ಸಂಗಮದ ಒಂದು ಜೀವಂತ ಉದಾಹರಣೆಯೇ ಭಾರತದ ಸಂಸ್ಕೃತಿ, ಪರಂಪರೆ ಹಾಗೂ ನಾಗರಿಕತೆ ಎಂಬ ವಿಷಯದೊಡನೆ ಪ್ರಾರಂಭವಾಗಿ ತಿಳಿದ ನಾಗರಿಕತ್ವದ ವಿಷಯವಾಗಿ ಮುಂದುವರಿಯಿತು. ಈ ನಾಗರಿಕತ್ವದಲ್ಲಿ 3 ಭಾಗಗಳಿವೆ. ಮೌಲ್ಯ ಪದ್ಧತಿಗಳನ್ನು ಒಳಗೊಂಡಂಥ ಶಿಕ್ಷಣ, ಆಧ್ಯಾತ್ಮಿಕವಾಗಿ ಪರಿವರ್ತನೆಯಾಗುವ ಧಾರ್ಮಿಕತೆ ಹಾಗೂ ರಾಷ್ಟ್ರೀಯ ಅಭಿವೃದ್ಧಿಯ ಮೂಲಕ ಸಾಮಾಜಿಕ ಬದಲಾವಣೆ ಎಂಬುದನ್ನು ವಿವರಿಸಿತ್ತು. ಭಾರತ ಹಾಗೂ ಯುರೋಪಿನಲ್ಲಿ ಇಂಧನ ಸ್ವಾತಂತ್ರ್ಯ ಗಳಿಸುವಂಥ ಅಗತ್ಯದ ಬಗ್ಗೆ ವಿವರಿಸುತ್ತಾ ಅದನ್ನು ಸಾಧಿಸುವ ಬಗೆಯನ್ನು ಮಂಡಿಸಿಟ್ಟೆ. ನನ್ನ ಭಾಷಣಕ್ಕೆ ಸಭಿಕರು ಆಗಾಗ್ಗೆ ಕರತಾಳದಿಂದ ಮೆಚ್ಚುಗೆ ಸೂಚಿಸುತ್ತಿದ್ದರು. ಭಾಷಣದ ಮುಗಿದ ಮೇಲೆ ನಾನು ಆ ಸಂದರ್ಭಕ್ಕೆಂದೇ ಕಟ್ಟಿದ ಕವನವೊಂದನ್ನು ಪಾರ್ಲಿಮೆಂಟ್ ಸದಸ್ಯರ ಒಪ್ಪಿಗೆಯ ಮೇರೆಗೆ ವಾಚನ ಮಾಡಿದೆ. ಆ ಒಂದು ಕಾವ್ಯ ಹೀಗಿದೆ: ಭೂಮಾತೆಯ ಸಂದೇಶ. ಕಾವ್ಯದ ಶೀರ್ಷಿಕೆ ಭೂಮಾತೆಯ ಸಂದೇಶ. ಸೊಗಸಾದ ಪರಿಸರವು ಸೊಗಸಾದ ಮನಸ್ಸುಗಳ ಕೊಡುವುದು
ಸೊಗಸಾದ ಪರಿಸರವು ಸೊಗಸಾದ ಮನಸ್ಸುಗಳ ಕೊಡುವುದು. ಸೊಗಸಿನ ಮನಸ್ಸುಗಳಿಂದ ಜನಿಸುವುದು ಹೊಸತನದ ಸೃಜನಶೀಲತೆ. ಸೊಗಸಿನ ಮನಸ್ಸುಗಳಿಂದ ಜನಿಸುವುದು ಹೊಸತನದ ಸೃಜನಶೀಲತೆ. ಭೂಮಿಯ ಸಾಗರಗಳ ಶೋಧಕರು ಸೃಜಿಸಿದರು ಅನ್ವೇಷಕ ಮನಸ್ಸು. ಜ್ಞಾನಿ ವಿಜ್ಞಾನಿಗಳ ಕನಸು ನನಸಾಯಿತು ಹೊಸತಾಯಿತು. ಜ್ಞಾನಿ ವಿಜ್ಞಾನಿಗಳ ಕನಸು ನನಸಾಯಿತು ಹೊಸತಾಯಿತು. ಹುಟ್ಟಿದವು ಹೊಸ ತತ್ವಗಳು, ಹೊಸ ವಸ್ತುಗಳು, ಕಂಡವು ಹೊಸ ನಾಡುಗಳು, ಹೊಸ ಖಂಡಗಳು. ತೆರೆದವು ಯಾರೂ ಸಾಗದ ದಾರಿಗಳು, ಬರೆದವು ಹೊಸ ದಾರಿಗಳು. ಬೆಳೆದವು ಮನಸ್ಸುಗಳು ಅತಿಶ್ರೇಷ್ಠ. ಮೊಳೆತ ಆಲೋಚನೆಗಳು ಕನಿಷ್ಠ. ಮೊರೆದವು ಸಮರ ಬೆಳೆಯಿತು ದ್ವೇಷ. ಹರಿಯಿತು ಕೆನ್ನೀರು ಅನಾಥ ಕಣ್ಣೀರು ನೂರಾರು ವರುಷ. ನನ್ನ ಕೋಟ್ಯಾಂತರ ಮಕ್ಕಳು ಸತ್ತರು ಭೂಮಿಯಲ್ಲಿ ಸಾಗರದಲ್ಲಿ ನಿರಂತರ. ತೊಳೆಯಿತು ಕಣ್ಣೀರಿನ ಕೋಡಿ ಖಂಡಗಳನ್ನು ಮುಳುಗಿಸಿತು. ದುಃಖದ ಕಡಲಲ್ಲಿ ಭೂಮಂಡಲ. ಅದೋ ಬಂದಿತು ಐರೋಪ್ಯ ಒಕ್ಕೂಟದ ಕಾಣಿಕೆ. ಮಾಡಿತು ಪ್ರಮಾಣ ಮಾಡಲಾರದೆ. ಮಾನವತಾ ಜ್ಞಾನ ನಮ್ಮವರಿಗೆ ತಿರುಗುಬಾಣ. ಹೇವರಿಗೂ ಆಗದಂತೆ ವಿಷಬಾಣ. ಆಲೋಚನೆಗಳನ್ನು ಒಂದಾದರೂ ಕ್ರಿಯೆಗಳಲ್ಲಿ ಜೊತೆಗೂಡಿಸಿದರು. ಸ್ವಪ್ನ ಶಾಂತಿಯುತ ಯುರೋಪ್ ಎಂಬ ಗುರಿ ಕಟ್ಟಿದರು. ಐರೋಪ್ಯ ಒಕ್ಕೂಟ ಎಂಬ ಗುರಿ ಮುಟ್ಟಿದರು. ಯುರೋಪಿನ ಸುವಾರ್ತೆ ಹರಡಿ ವಿಶ್ವದ ಉದ್ದಗಲ. ಓ ಐರೋಪ್ಯ ಕೂಟವೇ, ಹರಡಲಿ ನಿಮ್ಮ ಕಾಣಿಕೆ ಜಗದಗಲ. ನಿಮ್ಮ ಉಸಿರು ಗಾಳಿಯ ತರಹ. ಇದು ಈ ಕಾವ್ಯ ಇಲ್ಲಿಗೆ ಮುಗಿಯುತ್ತದೆ. ನಾನು ಈ ಕವಿತೆಯನ್ನು ಮುಗಿಸುತ್ತಿದ್ದಂತೆಯೇ ಪಾರ್ಲಿಮೆಂಟ್ ಸದಸ್ಯರ ಹರ್ಷ ಉಮ್ಮೆದ್ದು ಉತ್ಸಾಹಗಳನ್ನು ನೋಡಿ ನನಗೆ ಹೃದಯ ಉಕ್ಕಿ ಬಂದಿತು. ಅವರು ಅಂದು ಎದ್ದು ನಿಂತು ಕರತಾಳದ ಮೂಲಕ ನನಗೆ ನೀಡಿದಂತಹ ಗೌರವವು ವಾಸ್ತವದಲ್ಲಿ ಭಾರತವೆಂಬ ರಾಷ್ಟ್ರಕ್ಕೆ ನೀಡಿದಂತಹ ಗೌರವವಾಗಿತ್ತು. ಪ್ರತಿಯಾಗಿ ನಾನು ಐರೋಪ್ಯ ಒಕ್ಕೂಟದ ದೇಶಗಳ ಪ್ರತಿಯೊಬ್ಬ ನಾಗರಿಕನಿಗೆ ಭಾರತ 100 ಕೋಟಿಗೂ ಹೆಚ್ಚು ಜನ ಶುಭಾಶಯಗಳನ್ನು ತಿಳಿಸಿದೆ. ನನ್ನ ಭಾಷಣದ ಮುಗಿದ ಮೇಲೆ ಮಾತನಾಡಿದ ಐರೋಪ್ಯ ಒಕ್ಕೂಟದ ಪಾರ್ಲಿಮೆಂಟಿನ ಅಧ್ಯಕ್ಷ ಪಾಟರಿಂಗ್ ರವರು, ಸನ್ಮಾನ್ಯ ರಾಷ್ಟ್ರಪತಿಗಳಾದ ಅಬ್ದುಲ್ ಕಲಾಂ ರವರೇ, ಐರೋಪ್ಯ ಒಕ್ಕೂಟದ ಹೆಸರಲ್ಲಿ ನಾನು ನಿಮ್ಮ ಈ ಅಮೋಘವಾದಂಥ ಮಹತ್ವದ ಹಾಗೂ ಪ್ರೇರಣಾತ್ಮಕವಾದಂಥ ಭಾಷಣ ಮಾಡಿರುವುದಕ್ಕಾಗಿ ನಿಮಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಒಬ್ಬ ಮುತ್ಸದಿ, ವಿಜ್ಞಾನಿ ಹಾಗೂ ಕವಿಯೂ ಆದಂತಹ ಗಣ್ಯನಿಂದ ಬಂದಿರುವಂಥ ಈ ಭಾಷಣವು ನಾವು ನಮ್ಮ ಚರಿತ್ರೆಯಲ್ಲಿ ಹೇಳಿದ ಅತ್ಯುತ್ತಮ ಭಾಷಣಗಳಲ್ಲಿ ಒಂದು. ಇದೊಂದು ವಿಶ್ವ ಭಾಷಣ. ಭಾರತವೆಂಬ ಮಹಾನ್ ರಾಷ್ಟ್ರಕ್ಕೆ ಶುಭವಾಗಲಿ. ಮಹಾನ್ ದೇಶ ಭಾರತ ಹಾಗೂ ಐರೋಪ್ಯ ಒಕ್ಕೂಟದ ಪರಸ್ಪರ ಸಹಕಾರಕ್ಕೆ ಶುಭವಾಗಲಿ. ಅಧ್ಯಕ್ಷರೇ, ನಿಮಗೆ ಶುಭವಾಗಲಿ ಎಂದರು. ನನ್ನ ಭಾಷಣದ ನಂತರ ಅನೇಕ ಸದಸ್ಯರು ಭಾಷಣದಲ್ಲಿನ ನಿರ್ದಿಷ್ಟ ಅಂಶಗಳ ಬಗ್ಗೆ ನನ್ನೊಡನೆ ಚರ್ಚಿಸಲು ಬಯಸಿದರು. ಭಾರತವು ಒಂದು ಮಹಾನ್ ರಾಷ್ಟ್ರವಾಗಿದ್ದು ಮಾನವೀಯ ಮೌಲ್ಯಗಳಲ್ಲಿ ಸಂಪನ್ನವಾದಂಥ ದೇಶವಾಗಿದೆ ಎಂಬುದು ಸಾಮಾನ್ಯವಾಗಿ ಅಲ್ಲಿನ ಎಲ್ಲರ ಅಭಿಪ್ರಾಯವಾಗಿತ್ತು. ವಿಶ್ವಾದ್ಯಂತ ಮನಸ್ಸುಗಳನ್ನು ಬೆಸೆಯಬೇಕಾದಂತಹ ಸಂದರ್ಭದಲ್ಲಿ ಐರೋಪ್ಯ ಒಕ್ಕೂಟದ ಪಾರ್ಲಿಮೆಂಟಿನಲ್ಲಿ ಮಾಡಿದಂಥ ನನ್ನ ಭಾಷಣ ತುಂಬ ಮಹತ್ವದ್ದು ಎಂದು ನಾನು ಭಾವಿಸುತ್ತೇನೆ. ನನ್ನ ಭಾಷಣವನ್ನು ಅನೇಕ ದೇಶಗಳಲ್ಲಿ ಉಲ್ಲೇಖಿಸಲಾಯಿತು. ಅಲ್ಲದೆ ಅದರ ಮುಖ್ಯಾಂಶಗಳು ಯೂಟ್ಯೂಬ್ ಸೇರಿದಂತೆ ಅನೇಕ ವೆಬ್ಸೈಟ್ಗಳ ಮುಖಾಂತರ ವಿಶ್ವಾದ್ಯಂತ ಓದುಗರಿಗೆ ತಲುಪಿತು. ನಾನು ಯುರೋಪಿನಿಂದ ಭಾರತಕ್ಕೆ ಬಂದ ನಂತರ ಸಂಸತ್ತನ್ನು ಉದ್ದೇಶಿಸಿ ಮಾತನಾಡಿದೆ. ಇಂಧನ ಸ್ವಾತಂತ್ರ್ಯ ಹಾಗೂ ವಿಶ್ವಜ್ಞಾನ ವೇದಿಕೆಯಂತಹ ಅನೇಕ ಉಪಗ್ರಹಗಳಲ್ಲಿ ಭಾರತದೊಡನೆ ಭಾಗವಹಿಸಲು ಐರೋಪ್ಯ ಒಕ್ಕೂಟ ಸಿದ್ಧವಿದೆ ಎಂಬ ವಿಷಯವನ್ನು ನಾನು ನನ್ನ ಸಂಸದರು ಹಾಗೂ ಸರ್ಕಾರದ ಗಮನಕ್ಕೆ ತಂದೆ. ಈ ಉಪಗ್ರಹಗಳನ್ನು ಭಾರತ ಕೈಗೆತ್ತಿಕೊಂಡು ಮುಂದುವರಿಯಬೇಕು ಎಂಬುದೇ ನಾನು ಇದನ್ನು ಭಾಷಣದಲ್ಲಿ ಪ್ರಸ್ತಾಪಿಸಿದ ಕಾರಣವಾಗಿತ್ತು. ಇಲ್ಲಿಗೆ ಈ ವಿಡಿಯೋವನ್ನು ನಾನು ಮುಗಿಸುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಾನು ನಿಮ್ಮ ಪ್ರೀತಿಯ ಪುಟ್ಟರಾಜ್. ನನ್ನ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚು ಹಿತವಾದಂತಹ ಅತಿ ಮಾರ್ಗದರ್ಶನವಾದಂತಹ ವಿಷಯವನ್ನು
ನಾನು ತಂದು ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು. ಎಲ್ಲರಿಗೂ ಧನ್ಯವಾದಗಳು.